ಎಲ್ಲ ದೇವ ಜನರಿಗೆ ಪ್ರೈಸ್ ದ ಲಾರ್ಡ್, ಜೈ ಕ್ರಿಸ್ತ್. ಮತ್ತೊಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತೇನೆ. ಕಳೆದ ವಿಡಿಯೋಗಳಿಗೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಬೆಂಬಲವನ್ನು ನೀಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ದೇವರು ಒಳ್ಳೆಯವನೇ ಆದರೆ ಇಷ್ಟು ದುಷ್ಟತೆ ಯಾಕೆ? ದೇವರು ಒಳ್ಳೆಯವನು, ಸರ್ವಶಕ್ತನು, ಎಲ್ಲ ಬಲ್ಲವನು, ಎಲ್ಲಕ್ಕಿಂತ ಬಲಶಾಲಿ, ಸರ್ವಶಕ್ತನಾದ ದೇವರು ಕೆಟ್ಟದನ್ನು ಯಾಕೆ ನಿಲ್ಲಿಸುವುದಿಲ್ಲ? ಕೆಟ್ಟದನ್ನು ಯಾಕೆ ನಮ್ಮ ಜೀವನಗಳಲ್ಲಿ ನಡೆಸ್ತಾನೆ? ಇದು ನಮ್ಮ ಲೋಕವನ್ನು ಸ್ವಲ್ಪ ನೋಡಿ. ಯುದ್ಧಗಳು, ಹಿಂಸೆ, ರೋಗಗಳು, ಅನ್ಯಾಯ, ಮಕ್ಕಳು ನೋವು ಅನುಭವಿಸುತ್ತಿದ್ದಾರೆ, ಕುಟುಂಬಗಳು ಮುರಿದು ಹೋಗುತ್ತಿವೆ. ಒಳ್ಳೆಯವರಿಗೂ ಕೂಡ ಅವರಿಗೆ ಅರ್ಥವಾಗದಷ್ಟು ಕಷ್ಟಗಳು ಬರುತ್ತಿವೆ. ಆದ್ದರಿಂದ ಲಕ್ಷಾಂತರ ಜನ ಒಂದೇ ಪ್ರಶ್ನೆ ಕೇಳುತ್ತಾರೆ, ದೇವರು ಸರ್ವಶಕ್ತನೋ, ಸಂಪೂರ್ಣ ಒಳ್ಳೆಯವನೋ ಆಗಿದ್ದರೆ ಈ ದುಷ್ಟತೆಯನ್ನು ಯಾಕೆ ನಿಲ್ಲಿಸುವುದಿಲ್ಲ? ಕೆಲವರು ಇದನ್ನೇ ಹೇಳುತ್ತಾರೆ, ಏನಂತ? ಇದು ದೇವರು ಅಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿರುತ್ತದೆ. ಆದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಸತ್ಯವೇದ ಬೈಬಲ್ ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದೆ. ತತ್ವಗಳ ಮೂಲಕ ಅಲ್ಲ, ನಿಮ್ಮ ಮನಸ್ಸಿಗೂ ನಿಮ್ಮ ಹೃದಯಕ್ಕೂ ಸ್ಪರ್ಶ ಮಾಡುವ ಸತ್ಯದ ಮೂಲಕ. ಇವತ್ತು 10 ಅಂಶಗಳು, ಅಂದರೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗುವ 10 ವಿಷಯಗಳು ವಿಭಿನ್ನವಾಗಿ ನಾವು ಒಂದೊಂದಾಗಿ ನೋಡಿಕೊಳ್ಳೋಣ. ಅದರಲ್ಲಿ ಮೊದಲನೇದು ದೇವರ ವಿರುದ್ಧವಾಗಿರುವಂಥ ವಾದ. ಜನರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ದೇವರು ಸರ್ವಶಕ್ತನು, ದೇವರು ಸಂಪೂರ್ಣ ಒಳ್ಳೆಯವನು, ಆದರೆ ದುಷ್ಟತೆ ಇದೆ, ಹಾಗಾದರೆ ದೇವರು ಇರುವುದಕ್ಕೆ ಸಾಧ್ಯವಿಲ್ಲ. ಇದು ಕೇಳಲು ಲಾಜಿಕಲ್ ಆಗಿ ಕಾಣಿಸುತ್ತದೆ. ಬೈಬಲ್, ಸತ್ಯವೇದ ಈ 3 ಒಪ್ಪಿಕೊಳ್ಳುತ್ತವೆ. ಯೆರೆಮೀಯ 32:17 ದೇವರು ಸರ್ವಶಕ್ತನೆಂಬುದಾಗಿ ಹೇಳುತ್ತದೆ. ಮೊದಲನೇ ಯೋಹಾನ 4:8 ದೇವರು ಪ್ರೀತಿಯುಳ್ಳವನೆಂಬುದಾಗಿ ಹೇಳುತ್ತದೆ. ಕೀರ್ತನೆ 145:9 ದೇವರು ಎಲ್ಲರಿಗೂ ಒಳ್ಳೆಯವನಾಗಿದ್ದಾನೆಂಬುದಾಗಿ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:20-22 ದುಷ್ಟತೆ ಮತ್ತು ನೋವು ಇರುವಂಥದ್ದು ನಿಜವಾಗಿದೆ ಎಂದು ಹೇಳುತ್ತದೆ. ಹಾಗಾದರೆ ಸಮಸ್ಯೆ ಎಲ್ಲಿದೆ? ಒಂದು ಅಡಗಿದ ಊಹೆಯಲ್ಲಿ ನೀವು ದುಷ್ಟತೆ ಇದೆ ಎಂದು ಹೇಳಿದಾಗ ನೀವು ಒಳ್ಳೆಯದು ಮತ್ತು ಕೆಟ್ಟದ್ದು ನಿಜ ಎಂದು ಕೂಡ ಹೇಳುತ್ತಿದ್ದೀರಿ. ಆದರೆ ದೇವರಿಲ್ಲದೆ ಅದನ್ನು ಯಾರು ನಿರ್ಧರಿಸುತ್ತಾರೆ? ಇದನ್ನು ನಮಗೆ 2ನೇ ಅಂಶ ಕಡೆಗೆ ಒಯ್ಯುತ್ತದೆ. ದೇವರಿಲ್ಲದೆ ದುಷ್ಟತೆಗೆ ಅರ್ಥವೇ ಇಲ್ಲ. ಸ್ವಲ್ಪ ಆಲೋಚಿಸಿ. ದೇವರಿಲ್ಲದೆ ಇದ್ದರೆ ಎಲ್ಲವೂ ಕೇವಲ ಪದಾರ್ಥ, ಶಕ್ತಿ, ಅಂದ ಪ್ರತಿಕ್ರಿಯೆಗಳು. ಹಾಗಾದರೆ ನಿಜ ಅಂದರೆ ಏನು? ಸತ್ಯ ಏನಾಗಿದೆ? ಮನುಷ್ಯರ ಅಭಿಪ್ರಾಯ ಮಾತ್ರ. ಒಬ್ಬರಿಗೆ ತಪ್ಪು ಅನಿಸುವುದು ಇನ್ನೊಬ್ಬರಿಗೆ ಸರಿಯಾಗಿ ಅನಿಸಬಹುದು. ಹಾಗಾದರೆ ದಾಸತ್ವ, ಜನಾಂಗಗಳ ಹತ್ಯೆ, ಮಕ್ಕಳ ಮೇಲೆ ಹಿಂಸೆ ಇವು ನಿಜವಾಗಿಯೂ ತಪ್ಪು ಇಲ್ಲ, ಕೇವಲ ಸಮಾಜದ ಅಭಿಪ್ರಾಯ. ಆದರೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತದೆ? ಇದರ ಅರ್ಥ ಕೆಲವು ಸಮಾಜದವರಿಗೆ ಸರಿ ಎಂಬುದಾಗಿ ಅನಿಸುವಂಥದ್ದು ಇನ್ನೊಂದು ಕೆಲವು ಸಮಾಜದವರಿಗೆ ತಪ್ಪು ಎಂಬುದಾಗಿ ಅನಿಸಬಹುದು. ಹಾಗಾದರೆ ಇದರ ಅರ್ಥ, ಇದರ ಅಭಿಪ್ರಾಯ ನೀವು ಏನು ಹೇಳುತ್ತೀರಿ? ನೀವು ದುಷ್ಟತೆ ನೋಡಿದಾಗ ನನಗೆ ಇಷ್ಟವಿಲ್ಲ ಅಷ್ಟೇ ಅಲ್ಲ, ಅದು ತಪ್ಪು ಅಂತ ನೀವು ತಿಳಿದುಕೊಳ್ಳುತ್ತೀರಿ. ಅದರ ಅರ್ಥ ಏನಾಗಿದೆ? ನಿಜವಾದ ನೀತಿ ನಿಯಮ ಇದೆ. ನೀತಿ ನಿಯಮ ಇದ್ದರೆ ಅದನ್ನು ಕೊಟ್ಟವರು ಇರಬೇಕು, ಅವನೇ ದೇವರು. ನೀತಿ ನಿಯಮಗಳಿಲ್ಲದೆ ಕೆಲವು ತಪ್ಪು, ಕೆಲವು ಸರಿ, ಸರಿ ಇದ್ದವರಿಗೆ ತಪ್ಪು, ತಪ್ಪು ಇದ್ದವರಿಗೆ ಸರಿ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದುಷ್ಟತೆ ದೇವರು ಇಲ್ಲವೆಂದು ಹೇಳುವುದಿಲ್ಲ, ಅದು ದೇವರ ಕಡೆಗೆ ಒಯ್ಯುತ್ತದೆ. ಅದು 3ನೇದಾಗಿರುವಂಥ ಅಂಶ ನಾವು ನೋಡಿಕೊಳ್ಳೋಣ. 3ನೇದಾಗಿರುವಂಥ ಅಂಶ, ದೇವರು ದುಷ್ಟತೆಯನ್ನು ಸೃಷ್ಟಿಸಲಿಲ್ಲ. ಅಂದರೆ ಈ ಕೆಟ್ಟದ್ದು, ದುಷ್ಟತೆ ಇದೆಲ್ಲ ದೇವರೇ ಉಂಟು ಮಾಡಿದನೆಂಬುದಾಗಿ ಅಲ್ಲ. ಆದಿಕಾಂಡ 1ನೇ ಅಧ್ಯಾಯ 31 ದೇವರು ತಾನು ಮಾಡಿದ ಎಲ್ಲವನ್ನು ನೋಡಿ ಇದು ಎಲ್ಲವೂ ಒಳ್ಳೆಯದಾಗಿದೆ ಎಂಬುದಾಗಿ ಆತನು ಕಂಡನು ಎಂಬುದಾಗಿ ಬರೆಯುತ್ತದೆ. ಆರಂಭದಲ್ಲಿ ದುಷ್ಟತೆ ಇರಲಿಲ್ಲ, ಎಲ್ಲವೂ ಒಳ್ಳೆಯದಾಗಿತ್ತು. ಹೀಗಾಗಿ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ದೇವರು ದುಷ್ಟತೆಯನ್ನು ಸೃಷ್ಟಿಸಲಿಲ್ಲ. ದುಷ್ಟತೆ ಒಂದು ವಸ್ತು ಅಲ್ಲ, ಅದು ಒಂದು ಭ್ರಷ್ಟತೆ. ಹೇಗೆ ಬೆಳಕು ಕತ್ತಲೆಯ ಕೊರತೆಯಾಗಿದೆ, ಹಾಗೆ ದುಷ್ಟತೆ ಅಂದರೆ ಒಳ್ಳೆಯದು ಕೊರತೆಯಾಗಿದೆ. ಮನುಷ್ಯನು ದೇವರಿಂದ ದೂರವಾದಾಗ ಅದು ಪ್ರವೇಶಿಸಿತ್ತು. ಅದು ಅಂದರೆ ದುಷ್ಟತೆ ಪ್ರವೇಶಿಸಿತ್ತು. ಹೀಗಾಗಿ ದುಷ್ಟತೆಯ ಮೂಲ ದೇವರಲ್ಲ, ದೇವರ ವಿರುದ್ಧದ ವಿಷಯವಾಗಿದೆ ಈ ಒಂದು ದುಷ್ಟತೆ, ಪಾಪ. 4ನೇದಾಗಿರುವಂಥ ಅಂಶ, ಸ್ವತಂತ್ರ ಇಚ್ಛೆಯಾಗಿದೆಯೋ, ವರವಾಗಿದೆಯೋ, ಇದು ಅಪಾಯವಾಗಿದೆಯೋ?
ದೇವರು ನಮಗೆ ಒಂದು ದೊಡ್ಡ ವರ ಕೊಟ್ಟನು, ಸ್ವತಂತ್ರ ಇಚ್ಛೆ, ಅಂದರೆ ನಿಜವಾದ ಆಯ್ಕೆ ಮಾಡುವಂಥ ಶಕ್ತಿ. ಯಾಕೆಂದರೆ ಪ್ರೀತಿ ಬಲವಂತವಾಗಿ ಬರುವುದಿಲ್ಲ. ಬಲವಂತವಾಗಿ ಪ್ರೀತಿ ಮಾಡಿಸಿಕೊಳ್ಳುವುದು, ಬಲವಂತವಾಗಿ ಪ್ರೀತಿ ಮಾಡುವುದು, ಇದರಲ್ಲಿ ಪ್ರೀತಿ ಅರ್ಥವೇ ಇರುವುದಿಲ್ಲ. ಯೋಹಾನ 15:13 ಹೇಳುತ್ತದೆ, ತನ್ನ ಸ್ನೇಹಿತರಿಗಾಗಿ ತನ್ನ ಪ್ರಾಣವನ್ನು ಇಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ಯಾರಿಗಿಲ್ಲ. ನಿಜವಾದ ಪ್ರೀತಿ ಆಯ್ಕೆಯಿಂದ ಬರುತ್ತದೆ, ಆದರೆ ಅದೇ ಸ್ವಾತಂತ್ರ್ಯ ತಪ್ಪು ಆಯ್ಕೆ ಮಾಡುವ ಅವಕಾಶವನ್ನು ಕೊಡುತ್ತದೆ. ಆದಿಕಾಂಡ 3 ಮಾನವರು ಪಾಪವನ್ನು ಆಯ್ಕೆ ಮಾಡಿಕೊಂಡರು. ಅದರೊಂದಿಗೆ ನೋವು, ಮರಣ, ಅನ್ಯಾಯ, ಹಿಂಸೆ ಬಂದವು. ಇಂದು ನಾವು ನೋಡುತ್ತಿರುವ ಬಹುತೇಕ ದುಷ್ಟತೆ ಮನುಷ್ಯರ ಆಯ್ಕೆಗಳ ಫಲ. ದೇವರು ರೋಬೋಟ್ಸ್ಗಳಾಗಿ ನಮ್ಮನ್ನು ಸೃಷ್ಟಿಸಲಿಲ್ಲ. ಇದೇ ರೀತಿಯಾಗಿ ನೀವು ಮಾಡಿರಿ, ಇದೇ ರೀತಿಯಾಗಿ ನೀವು ಮಾಡಬೇಡ್ರಿ ಎಂಬುದಾಗಿ ಈಗಾಗಲೇ ಆತನು ನಮಗೆ ಪ್ರೋಗ್ರಾಮಿಂಗ್ಗಳೆಲ್ಲ ಮಾಡಿ ನಮಗೆ ಬಿಟ್ಟಿಲ್ಲ. ಆತನು ನಮಗೆ ಸ್ವಇಚ್ಛೆ ಅನ್ನುವಂಥ ವರವನ್ನು ನಮಗೆ ನೀಡಿದ್ದಾನೆ. ಅದು ನಾವು ಆತನೊಂದಿಗೆ ಸಂಬಂಧದಿಂದ ಇರುವುದಕ್ಕೋಸ್ಕರ ನಮಗೆ ಈ ರೀತಿಯಾಗಿ ಸ್ವ ಇಚ್ಛೆ ವರವನ್ನು ಕೊಟ್ಟು ಸೃಷ್ಟಿಸಿದ್ದಾನೆ. 5ನೇದಾಗಿರುವಂಥ ಅಂಶದಲ್ಲಿ ಪ್ರಕೃತಿಯಲ್ಲಿ ಇರುವ ದುಷ್ಟತೆ ಏನಾಗಿದೆ. ಆದರೆ ಪ್ರಶ್ನೆ ಬರುತ್ತದೆ, ಭೂಕಂಪ, ಕ್ಯಾನ್ಸರ್, ಪ್ರಕೃತಿ ವಿಪತ್ತುಗಳು ಇವೆಲ್ಲವೂ ಏನಾಗಿದೆ? ಬೈಬಲ್ ಹೇಳುತ್ತದೆ, ಪಾಪವು ಮನುಷ್ಯರಲ್ಲಿ ಮಾತ್ರ ಅಲ್ಲ, ಸೃಷ್ಟಿಯಲ್ಲಿಯೂ ಪರಿಣಾಮ ಬೀರಿತು. ರೋಮಪುರದವರಿಗೆ ಬರೆದ ಪತ್ರಿಕೆ 8:22 ಹೇಳುತ್ತದೆ, ಸಕಲ ಸೃಷ್ಟಿಯು ನೋವಿನಿಂದ ಬರಳುತ್ತದೆ. ಆದಿಕಾಂಡ 3:17-19 ಭೂಮಿಯು ಶಪಿಸಲ್ಪಟ್ಟಿತೆಂಬುದಾಗಿ ನಾವು ನೋಡುತ್ತೇವೆ. ಹೀಗಾಗಿ ಇದು ದೇವರು ಮಾಡಿದ ಮೂಲ ಲೋಕವಲ್ಲ, ಇದು ಕುಸಿದ ಲೋಕ. ಆದರೆ ಇದು ಶಾಶ್ವತವಲ್ಲ. 6ನೇದಾಗಿರುವಂಥ ಅಂಶ, ದೇವರು ಈಗಲೇ ದುಷ್ಟತೆಯನ್ನು ಯಾಕೆ ನಿಲ್ಲಿಸುವುದಿಲ್ಲ? ಇದು ಎಲ್ಲರ ಪ್ರಶ್ನೆ ಆಗಿದೆ. ಕೆಟ್ಟದನ್ನು ನಡೆಯುವಂಥದ್ದನ್ನು ನೋಡುತ್ತೇವೆ, ದುಷ್ಟತೆ, ದುಷ್ಟತ್ವ ಹೆಚ್ಚಾಗಿರುವಂಥದ್ದನ್ನು ನೋಡುತ್ತೇವೆ. ಪ್ರಶ್ನೆ ನಮಗೆ ತಕ್ಷಣ ಬರ್ತಿದೆ, ಇದೆಲ್ಲ ದೇವರು ನೋಡ್ತಾ ಇದ್ದಾನೆ, ಯಾಕೆ ಆತ ನಿಲ್ಲಿಸ್ತಾ ಇಲ್ಲ? ಒಮ್ಮೆ ಯೋಚಿಸಿ, ದೇವರು ಎಲ್ಲ ದುಷ್ಟತೆಯನ್ನು ತೆಗೆದರೆ ಅದನ್ನು ಮಾಡುವ ಎಲ್ಲರನ್ನು ತೆಗೆದು ಹಾಕಬಹುದು. ಅಂದರೆ ಎಲ್ಲ ಪಾಪಗಳು, ಪಾಪಿಗಳನ್ನು ಮತ್ತು ದುಷ್ಟತೆ, ದುಷ್ಟರನ್ನು ಆತನು ನಾಶಪಡಿಸಬೇಕಾದರೆ ಆತನು ಎಲ್ಲರನ್ನೂ ನಾಶಪಡಿಸಬೇಕಾಗಿರುತ್ತದೆ. ಏಕೆ? ಅದು ಹೇಗೆ ಸಾಧ್ಯ? ರೋಮಪುರದವರಿಗೆ ಬರೆದ ಪತ್ರಿಕೆ 3:23 ಹೇಳುತ್ತಾ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ಅಂದರೆ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ಪಾಪಿಯಾಗಿದ್ದಾನೆ. ಒಂದು ವೇಳೆ ದೇವರು ಎಲ್ಲ ದುಷ್ಟತ್ವ ಕೆಟ್ಟದನ್ನು ತೆಗೆದು ಹಾಕಬೇಕಾದರೆ ಪಾಪದಲ್ಲಿ ಮುಳುಗಿ ಹೋಗಿರುವಂಥ ಎಲ್ಲರನ್ನೂ ಆತ ನಾಶಪಡಿಸುತ್ತಾನೆ. ಹಾಗಾಗಿ ದೇವರು ಆ ರೀತಿಯಾಗಿ ಆತನು ಮಾಡುವುದಿಲ್ಲ. ಅದರಲ್ಲೇ ನಾವು ಕೂಡ ಸೇರಿದ್ದೇವೆ. ಅದರಿಂದ ದೇವರು ತಕ್ಷಣ ನ್ಯಾಯ ತೀರಿಸಿದರೆ ಯಾರೂ ಉಳಿಯುವುದಿಲ್ಲ. ಆದರೆ ದೇವರ ಸಹನೆಯಿಂದ ಇದ್ದಾನೆ. 2 ಪೇತ್ರ 3:9 ಯಾರು ನಾಶವಾಗಬಾರದೆಂದು ಎಲ್ಲರೂ ಪಶ್ಚಾತ್ತಾಪಕ್ಕೆ ಬರಬೇಕೆಂದು ಆತನು ಸಹನೆಯಿಂದ, ಕರುಣೆಯಿಂದ ಕಾಯುತ್ತಾ ಇದ್ದಾನೆಂಬುದಾಗಿ ಹೇಳುತ್ತದೆ. ಇದು ಆತನ ಕರುಣೆಯಾಗಿದೆ. ನಾವು 7ನೇದಾಗಿರೋ ಅಂಶಕ್ಕೆ ಬಂದಿದ್ದೇವೆ. ದೇವರು ದುಷ್ಟತೆಯಿಂದಲೂ ಒಳ್ಳೆಯದನ್ನು ತರುತ್ತಾನೆ. ಒಂದು ದೊಡ್ಡ ಸತ್ಯ, ದೇವರು ನೋವನ್ನು ವ್ಯರ್ಥ ಮಾಡುವುದಿಲ್ಲ. ಆದಿಕಾಂಡ 50:20 ಹೇಳುತ್ತದೆ, ನೀವು ಕೆಟ್ಟದಕ್ಕೆ ಯೋಚಿಸಿದ್ದೀರಿ, ಉದ್ದೇಶಿಸಿದ್ದೀರಿ, ಆದರೆ ದೇವರು ಅದನ್ನು ಒಳ್ಳೆಯದನ್ನಾಗಿ ಅದನ್ನು ಬದಲಾವಣೆಗೊಳಿಸಿದ್ದಾನೆ, ಬಳಸಿದ್ದಾನೆ ಎಂಬುದಾಗಿ. ಇದು ಅರ್ಥ ಏನಾಗಿದೆ? ದುಷ್ಟತೆ ಒಳ್ಳೆಯದೂ ಅಲ್ಲ, ಆದರೆ ದೇವರು ಅದನ್ನೇ ಒಳ್ಳೆಯದಾಗಿ ತಿರುಗಿಸಬಹುದು. ರೋಮ 5:3-5 ನೋವು, ಸಹನೆ, ಗುಣ, ನಿರೀಕ್ಷೆ ಇವೆಲ್ಲವೂ ನೋವಿನಿಂದ ಸಹನೆ ಬರುತ್ತದೆ, ಸಹನೆಯಿಂದ ಗುಣಗಳು ಬರುತ್ತವೆ, ಗುಣಗಳಿಂದ ನಿರೀಕ್ಷೆ ಉಂಟಾಗುತ್ತದೆ ಎಂಬುದಾಗಿ ಹೇಳುತ್ತದೆ. ಯಾಕೋಬ 1:2 ಹೇಳುತ್ತದೆ, ನಿಮ್ಮ ವಿಶ್ವಾಸದ ಪರೀಕ್ಷೆ ಸಹನೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ನೋವು ವ್ಯರ್ಥ ಅಲ್ಲ, ದೇವರು ಕೆಲಸ ಮಾಡುತ್ತಾ ಇದ್ದಾನೆ. ಈ ಅಂಶಗಳಾದ ಮೇಲೆ ನಮಗೆ ಉತ್ತರ ಬೇಕಾಗಿದೆ. ಈ ಉತ್ತರ ನಮಗೆ ಶಿಲುಬೆ ಕೊಡುತ್ತದೆ. ಶಿಲುಬೆ ಅಂತಿಮ ಉತ್ತರವಾಗಿದೆ. ಇದು ಅತ್ಯಂತ ಮುಖ್ಯ ಭಾಗ. ಶಿಲುಬೆ. ಯೇಸು ಪಾಪವಿಲ್ಲದ ಒಬ್ಬನೇ ವ್ಯಕ್ತಿ, ದ್ರೋಹಿಸಲ್ಪಟ್ಟು, ಹೊಡೆಯಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟನು. ಇತಿಹಾಸದಲ್ಲಿಯೇ ದೊಡ್ಡ ದುಷ್ಟತೆ ಆ ಕಾರ್ಯವಾಗಿದೆ, ಆತನನ್ನು ಶಿಲುಬೆಗೆ ಹಾಕಿರುವಂಥದ್ದು. ಆದರೆ ಅದರಿಂದ ಬಂದದ್ದು ಉತ್ತಮವಾದದ್ದು ಏನು? ರಕ್ಷಣೆ ಆಗಿದೆ. ಅಪೊಸ್ತಲ ಕೃತ್ಯಗಳು 2:23-24 ಹೇಳುತ್ತದೆ, ಅವನನ್ನು ಒಪ್ಪಿಸಿದರು, ಆದರೆ ದೇವರು ಅವನನ್ನು ಎಬ್ಬಿಸಿದನೆಂಬುದಾಗಿ. ಅವನಿಗೆ ಒಪ್ಪಿಸಿ ಹೊಡಿಸಿದರು, ಶಿಲುಬೆಗೆ ಹಾಕಿಸಲ್ಪಟ್ಟನು ಆತನು. ಆದರೆ ದೇವರು ಆತನನ್ನು 3ನೇ ದಿವಸದಲ್ಲಿ ಎಬ್ಬಿಸಿದನು.
ಆತನಿಂದ ದೇವರು ನಮಗೆಲ್ಲ ರಕ್ಷಣೆ ಕೊಡುತ್ತಾನೆ ಅನ್ನುವಂಥ ವಿಷಯ ಅಲ್ಲಿ ಬರೆದಿದೆ. ಏಷಾಯ 53:3 ಆತನು ದುಃಖದ ಮನುಷ್ಯ. ಇಬ್ರಿಯ 4:15 ಹೇಳುತ್ತದೆ, ನಮ್ಮ ದುರ್ಬಲತೆಗಳನ್ನು ಅರ್ಥ ಮಾಡಿಕೊಳ್ಳುವವನು ಆಗಿದ್ದಾನೆ. ಯೇಸು ಕ್ರಿಸ್ತನು ದೂರದಲ್ಲಿರುವಂಥ ದೇವರಲ್ಲ, ಆತನು ನಮ್ಮ ನೋವಿಗೆ ಒಳಗಾಗುವಂಥ ದೇವರಾಗಿದ್ದಾನೆ. ಶಿಲುಬೆ ಮೇಲೆ ದೇವರು ದುಷ್ಟತೆಯನ್ನು ತನ್ನ ಮೇಲೆ ತೆಗೆದುಕೊಂಡು ತನ್ನ ಒಬ್ಬನೇ ಮಗನಾದ ಯೇಸುವಿನ ಮೇಲೆ ಹಾಕಿದನು. ಆ ಯೇಸುವಿನ ಮೂಲಕ ದುಷ್ಟತೆಯನ್ನು ಜಯಿಸಿದನು. ಯೇಸು ಕ್ರಿಸ್ತನು ಅದನ್ನು ಜಯಿಸಿದನೆಂಬುದಾಗಿ ಹೇಳುತ್ತದೆ. 9ನೇದಾಗಿರುವಂಥ ಅಂಶ, ದುಷ್ಟತೆ ಶಾಶ್ವತವಲ್ಲ. ಈ ಪಾಪತನ ಕೆಟ್ಟದು ಶಾಶ್ವತವಾಗಿರುವುದಿಲ್ಲ. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ದುಷ್ಟತೆ ಗೆಲ್ಲುವುದಿಲ್ಲ. ಪ್ರಕಟಣೆ 21:4 ಹೇಳುತ್ತದೆ, ಅವನು ಎಲ್ಲ ಕಣ್ಣೀರನ್ನು ಒರೆಸುವನು, ತೆಗೆದುಹಾಕುವನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುತ್ತದೆ, ಇಂದಿನ ನೋವು ಮುಂದಿನ ಮಹಿಮೆಗೆ ಹೋಲಿಕೆ ಆಗುತ್ತದೆ ಎಂಬುದಾಗಿ. ದುಷ್ಟತೆಗೆ ಅಂತ್ಯ ಇದೆ. ಒಂದು ದಿವಸ ಈ ದುಷ್ಟತೆ, ಈ ಪಾಪತನ, ಈ ಕೆಟ್ಟದು ಎಲ್ಲವೂ ನಾಶವಾಗಿಗೊಳ್ಳುತ್ತದೆ. ಎಲ್ಲದಕ್ಕೂ ಅಂತ್ಯ ಇದೆ. ಇವಾಗ ಎಲ್ಲ ದೇವಜನರೇ, ಅಂತಿಮವಾಗಿರುವಂಥ ವಿಷಯಕ್ಕೆ ನಾವು ಬಂದಿದ್ದೇವೆ, ಅಂಶಕ್ಕೆ ನಾವು ಬಂದಿದ್ದೇವೆ. ಇದು ಅಂತಿಮ ಆಹ್ವಾನ. ಹೀಗಾಗಿ ನಿಜವಾದ ಪ್ರಶ್ನೆ ಇದು ಅಲ್ಲ, ದೇವರು ದುಷ್ಟತೆಯನ್ನು ಯಾಕೆ ಅನುಮತಿಸುತ್ತಿದ್ದಾನೆ, ಯಾಕೆ ನಮ್ಮ ಜೀವನಗಳಲ್ಲಿ ಬರುವುದಕ್ಕೆ ಆತನು ಬಿಡುತ್ತಾ ಇದ್ದಾನೆ? ನಿಜವಾದ ಪ್ರಶ್ನೆ, ನೀವು ದೇವರನ್ನು ನಂಬುತ್ತೀರಾ? ನಿಮ್ಮ ನೋವಿನೊಳಗೆ ಬಂದ ದೇವರನ್ನು, ನಿಮಗಾಗಿ ಸತ್ತ ದೇವರನ್ನು, ಇದಕ್ಕೆ ಅಂತ್ಯ ಮಾಡುತ್ತೇನೆ ಎಂದು ಹೇಳುವ ದೇವರನ್ನು ನೀವು ಈಗ ನೋವಿನಲ್ಲಿದ್ದರೆ ಯೇಸು ನಿಮಗೆ ಅರ್ಥವಾಗುತ್ತಾನೆ. ನಿಮ್ಮ ನೋವನ್ನು ಅವನಿಗೆ ಕೊಡಿ. ಕಮೆಂಟ್ ಮಾಡಿ, ಐ ಟ್ರಸ್ಟ್ ದ ಗಾಡ್ ಆಫ್ ದ ಕ್ರಾಸ್. ನಾನು ಶಿಲುಬೆ ಮೇಲೆ ಮರಣವನ್ನು ಹೊಂದಿರುವಂಥ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ನಮ್ಮ ನೋವು, ನಾವು ಪಡುತ್ತಿರುವಂಥ ಶ್ರಮೆ, ಕಷ್ಟ, ಬಾಧೆ, ಕಣ್ಣೀರು, ವೇದನೆಗಳೆಲ್ಲ ಇದು ನಮ್ಮದೇ ಆಗಿದೆ, ದೇವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಅಲ್ಲ. ಯೇಸು ಕ್ರಿಸ್ತನು ಈ ವೇದನೆಗಳು, ಬಾಧೆ, ಕಷ್ಟ, ನೋವು ಎಲ್ಲವೂ ಆತನು ನಮಗೋಸ್ಕರ ಶಿಲುಬೆ ಮೇಲೆ ಆತನು ಅನುಭವಿಸಿದ್ದಾನೆ. ಆತನು ಬಲ್ಲವನಾಗಿದ್ದಾನೆ. ಯಾವ ರೀತಿಯಾದ ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ. ಅದಕ್ಕೋಸ್ಕರ ಈ ಒಂದು ಕಷ್ಟಗಳು ನಮ್ಮ ಜೀವನದಲ್ಲಿ ಬಂದಾಗ ದೇವರು ಇಲ್ಲ ಎಂಬುದಾಗಿ ಹೇಳುವುದಲ್ಲ, ಆತನು ಇದ್ದಾನೆ. ಪಾಪವು ಲೋಕದಲ್ಲಿ ಬಂದಿರುವುದಕ್ಕೋಸ್ಕರ ಎಷ್ಟು ದುಷ್ಟತೆ ಹೆಚ್ಚಾಗುತ್ತಾ ಇದೆ. ಸತ್ಯವೇದವು ಹೇಳುತ್ತದೆ, ಎಷ್ಟು ಪಾಪವು ಹೆಚ್ಚಾಗುತ್ತದೋ ಅಷ್ಟು ಕೃಪೆಯು ಹೆಚ್ಚಾಗುತ್ತದೆ ಎಂಬುದಾಗಿ. ಅದಕ್ಕೋಸ್ಕರ ನಮಗೆ ದೇವರು ಆತನ ಮಗನ ಮೂಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಮೇಲೆ ಆತನ ಕೃಪೆಯು ನಮ್ಮನ್ನು ಸುರಿಸ್ತಾ ಇದ್ದಾನೆ. ಆ ಕೃಪೆಯ ಮೂಲಕ ಇವತ್ತಿನ ದಿವಸದಲ್ಲಿ ನಿಮ್ಮ ಕಷ್ಟಗಳಲ್ಲಿ, ಹೇಳಿಕೊಳ್ಳಲಾರದಿರುವಂಥ ನೋವುಗಳಲ್ಲಿ ಆತನು ನಿಮ್ಮ ಬಳಿಯಲ್ಲಿ ಇದ್ದಾನೆ. ದೇವರು ಒಳ್ಳೆಯವನಾಗಿದ್ದರೆ ಈ ದುಷ್ಟತೆ ಯಾಕೆ? ದೇವರು ಒಳ್ಳೆಯವನಾಗಿದ್ದಾನೆ. ಅದಕ್ಕೋಸ್ಕರವೇ ನಮಗೆ ಇನ್ನೂ ನಾಶಪಡಿಸಲಿಲ್ಲ. ಯೆರೆಮೀಯ ಪ್ರವಾದಿ ಹೇಳುತ್ತಾನೆ, ಆತನ ಕರುಣೆಯಿಂದಲೇ ನಾವು ಇನ್ನೂ ಉಳಿದಿದ್ದೇವೆ, ನಾವು ಇನ್ನೂ ನಾಶವಾಗಿಲ್ಲ ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ಪ್ರಲಾಪಗಳಲ್ಲಿ ಆತನು ಹೇಳುತ್ತಾನೆ. ಪ್ರಿಯರೇ, ದೇವಮಕ್ಕಳೇ, ಈ ಪ್ರಶ್ನೆ ಉತ್ತರ ನಿಮಗೆ ಸಿಕ್ಕಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಇನ್ನೊಂದು ಸಾರಿ ನೋಡಿ, ಅರ್ಥ ಮಾಡಿಕೊಳ್ಳಿರಿ ದೇವರ ಪ್ರೀತಿ. ಕಷ್ಟ ಬಂದಾಗ ದೇವರಿಲ್ಲ ಎಂಬುದಾಗಿ ಹೇಳಬೇಡಿರಿ. ಇದನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೂ ಅರ್ಥಪಡಿಸಿರಿ. ಇನ್ನೊಬ್ಬರಿಗೆ ಈ ಒಂದು ಪ್ರಶ್ನೆಯಿಂದ ಹೊರಗೆ ತನ್ನಿರಿ. ಆ ಒಂದು ಸೇವೆ ಮಾಡೋದ್ರ ಮೂಲಕ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. ಖಂಡಿತವಾಗಿ ಒಂದು ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಒಂದು ವೇಳೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಿಮಗೆ ಅನಿಸಿದರೆ ದಯವಿಟ್ಟು ಈ ಒಂದು ಸೇವೆಗೆ ನೀವು ಪ್ರೋತ್ಸಾಹ, ನಿಮ್ಮ ಬೆಂಬಲವು ಬೇಕಾಗಿದೆ. ಇದನ್ನು ಶೇರ್ ಮಾಡುವುದರ ಮೂಲಕ ಅನೇಕ ಮಕ್ಕಳಿಗೆ ಈ ವಿಡಿಯೋಗಳನ್ನು ತಲುಪಿಸೋದ್ರ ಮೂಲಕವಾಗಿ ನೀವು ಪ್ರೋತ್ಸಾಹಿಸಿರಿ ಒಂದು ಸೇವೆಗೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಸೇವೆ ಇನ್ನೂ ಮುಂದುವರಿಯಬೇಕು, ಇನ್ನೂ ವಾಕ್ಯಗಳನ್ನು ಅನೇಕ ಜನರಿಗೆ ಹೇಳಬೇಕೆನ್ನುವಂಥ ನಿಮ್ಮ ಒಂದು ಭಾರವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ವ ಇಚ್ಛೆಯಿಂದ ಕೊಡುವಂಥ ಸ್ವಲ್ಪ ಕಾಣಿಕೆ ನಮ್ಮ ಸೇವೆಗೆ ದೊಡ್ಡ ಆಶೀರ್ವಾದವಾಗುತ್ತದೆ. ಆ ಸ್ವಲ್ಪ ಕಾಣಿಕೆಯು ನಮ್ಮ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಮೂಲಕವಾಗಿ UPI ID ಮೂಲಕವಾಗಿ ನೀವು ಕೊಡಬಹುದು. ನಿಮಗೆ ಇಷ್ಟವಾದರೆ, ಈ ವಿಡಿಯೋಗಳು ನಿಮಗೆ ಹಿಡಿಸಿದರೆ, ಈ ಸೇವೆ, ಈ ವಾಕ್ಯ, ಈ ಒಂದು ಎಲ್ಲ ವಿಷಯಗಳು ನಿಮಗೆ ಇಷ್ಟವಾದರೆ ಮಾತ್ರ ದೇವರ ರಾಜ್ಯವನ್ನು ಕಟ್ಟುವಂಥದ್ರಲ್ಲಿ ನಮ್ಮೊಂದಿಗೆ ಒಂದಾಗಿರಿ ಎಂಬುದಾಗಿ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಷಯದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.